ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮಗೆ ಗಾಡಿಯವ್ರದ್ದು ಪೂರ್ತಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಕೆಳಗಡೆ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಟೈಟಲಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕಡೆನೂ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಈ ನಂಬರ್ ಫಸ್ಟಲ್ಲೇ ಏನಕ್ಕೆ ಹಾಕಿದ್ವು ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಈ ನಂಬರ್ ಏನಕ್ಕಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಫೋಟೋಸು ಅಂದರೆ ಒಂದು 5-6 ಫೋಟೋಸು ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ನಿಮ್ಮ ನಂಬರೇ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ನೋಡಿ, ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಓಕೆನಾ. ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಈ ಗಾಡಿ ಅಂದರೆ ಇಂಥ ಗಾಡಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹುಡುಕ್ತಾ ಇದ್ದರೆ ಸೆಕೆಂಡ್ಸ್ ವೆಹಿಕಲ್ಲು ಅಂಥವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ವೀಕ್ಷಕರೇ. ಅವ್ರು ಏನೇನು ಹೇಳ್ತಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದಾಗೆ ಮುಂಚೆ ಹೇಳ್ದಂಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ, ದಯವಿಟ್ಟು ಅವರಿಗೆ ಕಾಲ್ ಮಾಡ್ಕೊಳ್ಳಿ. ಓಮಿನಿ ಅಲ್ವಾ ಸರ್? ಸರ್ ಅದು ಮಾರುತಿ ಓಮಿನಿ 5 ಸೀಟ್ರು. ಓಕೆ ಆದರೆ ನಾನು ಎಕ್ಸ್ಟ್ರಾ ಒಂದು ಸೀಟ್ ಹಾಕೊಂಡಿದ್ದೀನಿ. ಫಸ್ಟು ಸ್ಕೂಲ್ ಟ್ರಿಪ್ ಹೊಡೆಯೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಓಕೆ ಅದು ಸ್ಕೂಲ್ ಟ್ರಿಪ್ ಹೊಡಿತಲ್ಲ, ಆಟೋ ಇದೆ ನಂದು, ಆಟೋದಲ್ಲೇ ಹೊಡಿತಿದ್ದೀನಿ. ಓಕೆ ಯಾವ್ದು ಮಾಡಲು ಸರ್ ಅದು? 2003. 2003. ಹೌದು. ಓಕೆ ಓನರ್ ಎಷ್ಟು ಸರ್? ಓನರ್ 6 ಆಗಿದ್ದಾರೆ ಸರ್, ನಾನು ಸೇರಿ. ನನ್ನ ಹೆಸರಲ್ಲೇ ಇರೋದು ಗಾಡಿ. 6 ಆಗಿದ್ದಾರೆ. ಹಾಂ, ಇದು ಬಂದುಬಿಟ್ಟು FC ಬಂದು 3.5 ವರ್ಷ ಇದೆ, 3.25 ವರ್ಷ ಇದೆ. ಓಕೆ ಇನ್ಸೂರೆನ್ಸ್ ಮಾತ್ರ ಒಂದು ಕಟ್ಕೊಡ್ತೀನಿ. ಈಗ ಮೊನ್ನೆ ಲ್ಯಾಪ್ಸ್ ಆಗಿದೆ, ಹಾಂ ಫ್ರೆಶ್ಶಾಗಿ ಕಟ್ಕೊಡ್ತೀನಿ. ಓಕೆ ಟೈರ್ ಎಲ್ಲ ಹಂಗಿದೆ ಸರ್? ಟೈರ್ ಎಲ್ಲ 80% ಇದೆ. ಬ್ಯಾಕ್ದು 80%, ಫ್ರಂಟ್ದು 50% ಇದೆ. ಓಕೆ ಪೆಟ್ರೋಲ್ ಒಂದೇನಾ LPG ಇದೆಯಾ? ಇಲ್ಲ, LPG ಬಂದ್ಬಿಟ್ಟು ಫಿಟ್ ಮಾಡಿಸ್ತೆ ನಾನೇ ಸಪ್ರೇಟಾಗಿ. LPG ಓಡಿಸೋಣ ಅಂತ. ಓಕೆ ಟ್ಯಾಂಕ್ ಐತೆ, 16 ಲೀಟ್ರ್ ಟ್ಯಾಂಕು, ಅಲ್ಲ 60 ಲೀಟ್ರ್ ಟ್ಯಾಂಕು. ಹಾಂ ನಾನು ವೀಜ್ ಮಾಡ್ತಿಲ್ಲ, ಅದರಲ್ಲಿ ಪೆಟ್ರೋಲಲ್ಲೇ ಓಡಿಸ್ತೀನಿ. ಹಾಂ 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 ಪೆಟ್ರೋಲಲ್ಲೇ ಇದೆ ರನ್ನಿಂಗು. ಅವ್ರು ಬೇಕು ಅಂದರೆ ವೀಜ್ ಮಾಡ್ಕೋಬೋದು. ಓಕೆ ಇಂಜಿನ್ ಯಾವ್ದು ಬರುತ್ತೆ ಸರ್? ಇಂಜಿನ್ ಕಾರ್ಬೇಟ್ರ್ ಸರ್. ಕಾರ್ಬೇಟ್ರ್ ಇಂಜಿನ್ನು. ಹೌದು. ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಎಲ್ಲ ಒರಿಜಿನಿಟಿ. ಇವಾಗ ಹೆಂಗೆ ಫೋಟೋ ಕಳಿಸ್ತಿದ್ದೀನಿ ಹಂಗೆ ಇದೆ ಗಾಡಿ. ಹ್ಞೂ ಇನ್ನೂ ಧೂಳು ಹಿಡ್ದಿದೆ. ಅಲ್ಲಿ ಮರದ ಹತ್ರ ನಿಲ್ಸ್ತೀನಲ್ಲ, ಧೂಳು ಹಿಡ್ದಿದೆ ಅನ್ಸುತ್ತೆ. ಸರ್ವಿಸ್ ಮಾಡ್ತಿದ್ರೆ ನೀಟಾಗಿರ್ತದೆ. ಓಕೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನಿಲ್ಲ ಸರ್, ಒಂದು ಡೆಕ್ ಇದೆ ಚಿಕ್ಕದು, ಹ್ಞೂ ಅದು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಾಯ್ತದೆ. ಬಂಪರು ಗ್ಯಾರಿಯರು ಮ್ಯೂಸಿಕ್ ಸಿಸ್ಟಮ್ ಈ ಥರ ಯಾವ ಇಲ್ಲ? ಇಲ್ಲಿ ಮ್ಯೂಸಿಕ್ ಸ್ಪೀಕರ್ ಎಲ್ಲ ಇದೆ ಹಿಂದ್ಗಡೆ. ನಾನು ಕಲೆಕ್ಷನ್ ಮಾಡಿಸಿಲ್ಲ, ಅಂದರೆ ಸ್ಪೀಕರ್ ಎಲ್ಲ ರೆಡಿ ಮಾಡಿಸಿ ಫಿಟ್ ಮಾಡಿದ್ದೀನಿ. ಅದು ಕಲೆಕ್ಷನ್ ಮಾಡಿಸಿಲ್ಲ ಇನ್ನು. ಏನಾದರೂ ಟಿಂಕರಿಂಗ್ ಕೆಲಸ ಇದೆಯಾ ಸರ್? ನಾವು ಎಷ್ಟು ಲೀಟ್ರ್ ಕೊಡ್ತೀವಲ್ಲ ಪ್ಲಾಟ್ಫಾರಮ್, ಅಲ್ಲೊಂದು ಸ್ವಲ್ಪ ಆಯಿತು. ಅಲ್ಲೊಂದು ಸ್ವಲ್ಪನಾ ಇರೋದು? ಹೌದೌದು, ಇನ್ನೆಲ್ಲ ಒರಿಜಿನಾಲಿಟಿನೇ ಇರೋದು. ಓಕೆ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಹಾಂ ರನ್ನಿಂಗ್ ಇದೆ ಸರ್. ಇಂಜಿನ್ ಕೆಲಸ ₹1 ಇಲ್ಲ. ನಾನು ತಗೊಂಡೆ ಒಂದು 20,000 ಬರೀ, ಅಂದರೆ ಇಂಜಿನಿಗೆ ಖರ್ಚು ಮಾಡಿಲ್ಲ. ಅದು ಇದು ಅಂತ ನನಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಓಕೆ ಇವಾಗ ಏನೋ ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ, ಅದಕ್ಕೆ ಸೇಲ್ ಮಾಡ್ತಿದ್ದೀನಿ. ಓಕೆ ಎಲ್ಲಿದೆ ಸರ್ ಗಾಡಿದು? ಈಗ ಇಂದಿರಾನಗರ್ ಸರ್, ತಿಪ್ಸಂದ್ರ, ನ್ಯೂ ತಿಪ್ಸಂದ್ರ. ಬೆಂಗಳೂರು ಇಂದಿರಾನಗರ ತಿಪ್ಸಂದ್ರ. ಹೌದು. ಓಕೆ ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.10 ಹೇಳ್ತೀನಿ, ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀನಿ. 1.10? ಹಾಂ 2003 ಮಾಡಲು ನೋಡಿ ಸರ್, ಕಮ್ಮಿ ಮಾಡಿ. ಅದೇ ಕಡಿಮೆ ಮಾಡ್ತೀನಿ ಸರ್. ಅವ್ರು ಬಂದು ನೋಡಲಿ, ನೋಡಿದ್ರೆ ನಾನು ಕಡಿಮೆ ಮಾಡ್ಕೊಡ್ತೀನಿ. ಯಾಕಂದರೆ ಈಗ 7 ಮಾಡಿದ್ರೆ ನಮಗೆ 1.20ಕ್ಕೆ ಸೇಲಿಗೆ ಬಂದಿದೆ. ಹೌದೌದು. ಅಂದರೆ ಸರ್ ಇನ್ನೊಂದೇನು ಗೊತ್ತಾ, ಇದು ಓಡಿರೋದು ಬರೀ 90-95,000 ಕಿಲೋಮೀಟ್ರ್ ಓಡಿದೆ. ಅಲ್ಲ ಈಗ 6 ಓನರ್ ಅಂದರೆ ಅದು ಇಷ್ಟೇ ಕಿಲೋಮೀಟ್ರ್ ಓಡಿದೆ ಅಂತ ಹೇಳಕ್ಕೆ ಬರಲ್ಲ. ಇಲ್ಲ, ಅದು ಮೀಟ್ರ್ ಇನ್ನೂ ರನ್ನಿಂಗ್ ಇದೆ ಸರ್. ಬೇಕಾದ್ರೆ ಮೀಟ್ರ್ ಅವ್ರು ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳಿ. ನಾನು ತಗೊಬಂದ್ಮೇಲೆ ಹಾಸನ್ನು ಧರ್ಮಸ್ಥಳ ಹೋಗಿ ಬಂದಿದ್ದೀನಿ ಅಷ್ಟೇ. ಧರ್ಮಸ್ಥಳ ಬಿಟ್ಟರೆ ಮತ್ತೆ ಇನ್ನೆಲ್ಲೇ ಹೋಗಿಲ್ಲ. ಇನ್ನು ನಾವು ಸ್ಕೂಲ್ ಟ್ರಿಪ್ ಮಾಡ್ತೀವಲ್ಲ, ಟೈಮ್ ಸಿಕ್ಕಲ್ಲ. ಹಂಗಾಗಿ ಗಾಡಿ ಅದು ನಿಲ್ಸಿದ್ದು. ನಂದು ಆಟೋ ಇದೆಯಲ್ಲ, ಇವಾಗ ಆಟೋದಲ್ಲೇ ಓಡಿಸ್ತಾ ಇದ್ದೀನಿ. ಇವಾಗ ಹುಡುಗರುಗಳು ಕಡಿಮೆ, ಪೆಟ್ರೋಲ್ ಬೇರೆ ರೈಟ್ ಜಾಸ್ತಿ, ಅದಕ್ಕೋಸ್ಕರ ಆಟೋದಲ್ಲೇ ಹೊಡಿತೀವಿ. ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಇದೆ ಸರ್. ಸರಿ ಸರ್. ಓಕೆ, ನಿಮ್ಮ ಚಾನಲಿಂದ ಬಂದರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ತೀನಿ ನೋಡಿ ಸರ್. ಆಯ್ತು ಸರ್ ಆಯ್ತು. ಓಕೆ.